ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವಕ್ಕೆ ನಾಡಿನ ಸಮಸ್ತ ಜನರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಕೆಂಪೇಗೌಡರು ಈ ನಾಡನ್ನು ಕಟ್ಟಿ ಬೆಳೆಸಿದಂತ ಕೆಂಪೇಗೌಡರು ನಾವಿವತ್ತು ಒಕ್ಕಲಿಗ ಸಂಘದ ವತಿಯಿಂದ ಇವತ್ತೇನು ಪ್ರತಿ ವರ್ಷದಂತೆ ಕೂಡ ನಾವು ಸ್ವಾಮೀಜಿಗಳವರ ನೇತೃತ್ವದಲ್ಲಿ ನಮ್ಮೆಲ್ಲ ನಿರ್ದೇಶಕರ ನೇತೃತ್ವದಲ್ಲಿ ಇವತ್ತು ನಾವು ಕೆಂಪೇಗೌಡರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ನಾವು ಈಗ ಇಲ್ಲಿಂದ ಸರ್ಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿನಿಗಳಿಂದ ನಾವು ಇವತ್ತು ಸುಮಾರು ಅಲ್ಲಿ 15ರಿಂದ 20 ಸಾವಿರ ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಹೋಗಿ ಅಲ್ಲಿ ಈಗ ಗಿಡಗಳನ್ನ ನೆಡ್ತೀವಿ. ನಾಡಿನ ಸಮಸ್ತ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂಥದ್ದಾಗಿ ಈ ಬೆಂಗಳೂರನ್ನ ಹಿಂದೆನೆ ನಮ್ಮೆಲ್ಲರಿಗೂ ನಿರ್ಮಿಸಿಕೊಟ್ಟು ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲ ಜನರಿಗೂ ಮಾದರಿಯಾಗಿ ಇರ್ತಕ್ಕಂಥ ಈ ನಗರವನ್ನ ನಿರ್ಮಿಸಿ ಇವತ್ತು ಲಕ್ಷಾಂತರ ಜನ ದೇಶ ವಿದೇಶಗಳಿಂದ ಬಂದು ಇಲ್ಲಿ ಆಶ್ರಯವನ್ನ ಪಡ್ಕೊಂಡು ಜೀವನೋಪಾಯವನ್ನ ನಡೆಸ್ತಾ ಇದ್ದಾರೆ. ಅಂತ ಒಂದು ಒಳ್ಳೆಯ ನಗರವನ್ನ ಪ್ರಪಂಚದಲ್ಲೇ ವಿಶ್ವ ಪ್ರಸಿದ್ಧ ನಗರವಾಗಿ ರೂಪುಗೊಂಡಂತ ಈ ನಗರವನ್ನ ನಿರ್ಮಿಸಿಕೊಟ್ಟಂತ ನಮ್ಮೆಲ್ಲ ಪೂರ್ವಿಕರಾದಂತಹ ನಾಡಪ್ರಭು ಕೆಂಪೇಗೌಡರಿಗೆ ಅನಂತ ಧನ್ಯವಾದಗಳನ್ನ ನಾವು ಇಂದಿನ ಪೀಳಿಗೆಯವರು ನಾವೆಲ್ಲ ಧನ್ಯವಾದಗಳನ್ನ ಅರ್ಪಿಸೋದ್ರ ಜೊತೆಗೆ ಮುಂದಿನ ಜನಾಂಗ ಅವರ ಒಂದು ಇತಿಹಾಸವನ್ನ ನೆನಪಿನಿಡತಕ್ಕಂತ ಒಂದು ದೊಡ್ಡ ಒಂದು ಕೆಲಸವನ್ನ ಒಕ್ಕಲಿಗರ ಸಂಘ ಮಾಡ್ತದೆ. ಆ ಮುಖಾಂತರ ಕೆಂಪೇಗೌಡರ ಇತಿಹಾಸವನ್ನ ಹೊರತೆಗೆತಕ್ಕಂತ ಕೆಂಪೇಗೌಡರ ಸಂಶೋಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಒಕ್ಕಲಿಗರ ಸಂಘ ಮಾಡುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಜಯಂತ್ಯೋತ್ಸವದ ಒಂದು ಆರ್ಥಿಕ ಶುಭಾಶಯಗಳನ್ನ ಕೊಡ್ತೀವಿ. ಜೈ ಕರ್ನಾಟಕ, ಜೈ ಒಕ್ಕಲಿಗ.